ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಅಶೋಕ್ ಗೌಡ್ರೆ, ಈ ತನಿಖೆ ನಡೆಸ್ತೀವಿ, ತಪ್ಪಿತಸ್ಥರಿಗೆ ನಾವು ಶಿಕ್ಷೆ ಕೊಡಿಸ್ತೀವಿ, ಇದೊಂದು ಭಾಗ. ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ರಾಜಕಾರಣಿಗಳಿಗೆ ಆ ದಿನವನ್ನು ಮುಂದೂಡಲಿಕ್ಕೆ, ಆ ಸಿಚುವೇಶನ್ನ ಅವ್ರನ್ನ ದಾಟ್ಕೊಳ್ಳಿಕ್ಕೆ ತನಿಖೆ ಆದೇಶ ಮಾಡಿದ್ದೀವಿ, ನಾವು ಚೆಕ್ ಮಾಡ್ತೀವಿ ಎಂಬಲ್ಲಿಗೆ ಮಾಧ್ಯಮದಲ್ಲೂ ಕೂಡ ಕೆಲ ಸಮಯ ಕಳೆದ ನಂತರದಲ್ಲಿ ಅದರ ತೀವ್ರತೆ ಕಡಿಮೆ ಆಗುತ್ತೆ, ಆ ವಿಷಯ ಹಂಗೆ ಮರೀತಾರೆ. ಇನ್ಯಾವತ್ತೋ 15 ದಿನಕ್ಕೋ 20 ದಿನಕ್ಕೋ 6 ತಿಂಗಳಿಗೋ ವರ್ಷಕ್ಕೋ ಒಂದು ತೀರ್ಮಾನ ಬರುತ್ತೆ. ಅಷ್ಟೊತ್ತಿಗೆ ಘಟನೆ ಜನಗಳ ನೆನಪಿನಿಂದ ಹೆಚ್ಚು ಕಡಿಮೆ ಮರೆಯಾಗ್ಬಿಟ್ಟಿರುತ್ತೆ. ಒಂದು ಸರ್ಕಾರಕ್ಕೆ ಸಾವು ಎನ್ನುವುದು ಸಂಖ್ಯೆ ಮಾತ್ರ. ಯಾವ ಸರ್ಕಾರ ಆದರೂ ಆಗಿರಲಿ, ಇವತ್ತು 11 ಜನ ಈ ಸಂಜೆ ಅಥವಾ ನಾಳೆಗಾಗಲೇ ಅದರಲ್ಲಿ ಒಂದು 5-6 ಹೆಸರು ಮರ್ತೋಗಿರುತ್ತೆ ಜನಗಳಿಗೆ. ಇನ್ನೊಂದು 2 ತಿಂಗಳು ಬಿಟ್ಟರೆ 1-2 ಹೆಸರು ನೆನಪಿರಬಹುದು, ಕೆಲವರಿಗೆ ಅದು ಇಲ್ಲದೇ ಇರಬಹುದು. ಆದರೆ ಈ ಕೋವಿಡ್ ಸಾವುಗಳೇ 1000 ಜನ ಸತ್ತರು, ಸರ್ಕಾರಕ್ಕೆ ನಂಬರ್ ಅಷ್ಟೇ. ಅದು ಇನ್ನೆಲ್ಲೋ ಕಾಲು ತೊಳಿತಾ ಇತ್ತು, 15 ಜನ ಸತ್ತರಂತೆ, 50 ಜನ ಸತ್ತರಂತೆ, 20 ಜನ ಅಂತೆ, 3 ಜನ ಅಂತೆ. ಆದರೆ ಫ್ಯಾಮಿಲಿಗಳಿಗಿದೆಯಲ್ಲ, ಅದು ಜೀವಮಾನ ಪರ್ಯಂತ ಅವರನ್ನು ಕಾಡುವ ದುಸ್ವಪ್ನ. ಅದು ಯಾರಿಗೆ ಹೊಣೆ ಆಗೋದು, ಯಾರನ್ನ ಹೊಣೆ ಮಾಡೋಣ ಇಡೀ ವಿಚಾರ? ಈಗ ಇಡೀ ಹೊಣೆಗಾರಿಕೆಯನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆಗಲೇ ಫಿಕ್ಸ್ ಮಾಡಕ್ಕೆ ಹೊರಟವ್ರೆ. ಏನು KSCA ಮತ್ತು ಅವರಿಂದ ಆಗಿದ್ದ ಸಮಸ್ಯೆ ಮತ್ತು ಪೊಲೀಸರು ಅಂತ ಹೇಳಿ ಹೊರಟಿದ್ದಾರೆ. ನಾನು ನಿಮಗೆ ಇನ್ಫ್ಯಾಕ್ಟ್ ಈಗ ಒಂದು ಪ್ರಿಡಿಕ್ಷನ್ ಹೇಳ್ತಾ ಇದ್ದೀನಿ. ಏನು ಅಂದರೆ ಹಬ್ಬಬ್ಬ ಅಂದರೆ ಇವ್ರು ಏನು ಮಾಡ್ತಾರೆ ಅಂದರೆ, ಕಮಿಷನರ್, ಬೆಂಗಳೂರು ಕಮಿಷನರು ಮತ್ತು ಅಲ್ಲಿ ಲೋಕಲ್ DCP ಯಾರಿದ್ದಾರೆ ಅವರಿಬ್ಬರು ಟ್ರಾನ್ಸ್ಫರ್ ಮಾಡ್ತಾರೆ, ಕೇಸ್ನ ಮುಚ್ಚಾಕ್ತಾರೆ. ಇಷ್ಟೇ ಆಗೋದು. ಆಕ್ಚುಲಿ ಹೊಣೆಗಾರಿಕೆ ಯಾರ್ದು? ಯಾಕೆ ಅಂತ ಹೇಳಿದ್ರೆ, ಮೊದಲು ಇವ್ರು ಏನಾಗಿತ್ತು, ನಾನು ಆಗ್ಲೇ ಹೇಳಿದೆ, 9:00 ಬೆಳಗ್ಗೆ ಅನೌನ್ಸ್ ಮಾಡಿದ್ರಲ್ಲ, ಆ ಟೈಮಲ್ಲಿ ಏನಾದರೂ ಬರೀ ಪಾಸ್ ಇದ್ದವ್ರಿಗೆ ಮಾತ್ರ ಎಂಟ್ರಿ ಒಳಗಡೆ, ಅಥವಾ ನಿಮಗೆ ಸೆಕ್ಯೂರಿಟಿ ಚೆಕ್ ಇರುತ್ತೆ, ನೀವು ವಿಧಾನಸೌಧ ಹತ್ರ ಬರಲಿಕ್ಕೂ ಸಹ ಪೆರೇಡಲ್ಲಿ ಭಾಗವಹಿಸ್ಲಿಕ್ಕೂ ಅಂತ ಹೇಳಿದಿದ್ರೆ ಜನ ಖಂಡಿತವಾಗ್ಲೂ ಇಷ್ಟೊಂದು ಮಾಡ್ತಿರ್ಲಿಲ್ಲ. ಆದರೆ ಆಮೇಲೆ ಇನ್ನೊಂದೇನಂದ್ರೆ ಎಚ್ಚೆತ್ತು ಎಲ್ಲಿ ವಹಿಸ್ಕೊಬೇಕಿತ್ತು ಅಂದರೆ, ಟಿವಿನಲ್ಲಿ ಲೈವ್ ಕೊಡ್ತೀವಪ್ಪ ನಿಮಗೆ, ಅಥವಾ ಯೂಟ್ಯೂಬ್ ಲೈವ್ ಕೊಡ್ತೀವಿ, KPCC ಇಂದ ಲೈವ್ ಕೊಡ್ತೀವಿ, ಏನೋ ಒಂದು ಮಾಡಿ, ನೀವು ಏನೋ ಒಂದು ಮಾಡಿ, ಕಾಂಗ್ರೆಸ್ KPCC ಲೈವ್ ಕೊಡಿ, ಇಲ್ಲ ಬೇಡ ಸರ್ಕಾರದಿಂದ ಲೈವ್ ಕೊಡ್ತೀವಿ, ಇಲ್ಲ ಈ ಚಾನಲ್ಗಳಲ್ಲೆಲ್ಲ ನಾವು ಹೇಳಿದೀವಪ್ಪ ಕೊಡ್ತಾರೆ ಲೈವ್ ಅಂತ ಹೇಳ್ಬಿಟ್ಟಿದ್ರೆ ಪಾಪ ಜನ ಇಷ್ಟೊಂದು ಮಾಡ್ತಿರ್ಲಿಲ್ಲ. ಎದುರುಗಡೆ ನೋಡೋ ಫೀಲ್ ಬೇರೆ. ಆಯ್ತು, ತೊಂದರೆ ಇಲ್ಲ. ನಮ್ಗೆ ಎಷ್ಟೊತ್ತು ಏನಾಗ್ತದೆ ಅಂದ್ರೆ, ಈಗ ಕ್ರಿಕೆಟ್ ಮ್ಯಾಚ್ನ ನಡೀತಾ ಇದ್ದಾಗ ಮನೆಯಲ್ಲಿ ಬರುತ್ತಪ್ಪ ಅಂತ ಹೇಳಿದಾಗ ನಾವು ತುಂಬಾ ಜನ ಹೋಗಲ್ಲ. ಆದ್ರೆ ಮನೆಯಲ್ಲಿ ಬರದೇ ಇದ್ದಾಗ ಕರೆಂಟ್ ಹೋಗ್ತಾ ಇದೆ ಅಂತ ಹೇಳಿದಾಗ ನಾನು ಯಾಕೆ ಹೋಗ್ಬಾರ್ದು, ಟ್ಯಾಕ್ ಟ್ರೈ ಮಾಡಬಾರ್ದು ಅಂತ ಹೋಗ್ತೀವಿ. ಅಂದ್ರೆ ಅರ್ಥ ಆಯ್ತಲ್ವಾ? ಒಂದು ಅಟ್ಲೀಸ್ಟ್ 20-30% ಜನ ಕಡಿಮೆ ಆಗ್ತಾರ. ಒಂದು. ಎರಡನೇದು ವಿಚಾರ, ಈಗ ಗೇಟ್ ಅಂತಿದ್ದಾರೆ. ಇದು ಗೇಟ್ ಸಮಸ್ಯೆ ಅಲ್ಲ, ನಿರ್ವಹಣೆ ಸಮಸ್ಯೆ. ಯಾಕೆ ಅಂದ್ರೆ ನೀವು ಗೇಟ್ನ ಓಪನ್ ಮಾಡೋದಕ್ಕೆ KSCA ಅವ್ರ ಪಾಪ ಅವ್ರ ಬಡಪಾಯಿಗಳು ಯಾರು ಓಪನ್ ಮಾಡೋಕ್ಕಾಗಲ್ಲ. ಅವರು ಅದು 19 ಗೇಟ್ ಇದೆ. 19 ಗೇಟಲ್ಲಿ 32,000 ಜನ. ನೀವು ಫಸ್ಟ್ ಏನೋ ಪಾಪ ನಟರಾಜ್ ಗೌಡರು ಕನ್ಫ್ಯೂಸ್ ಮಾಡ್ಕೊಂತವ್ರೆ. ನಿಜ ಹೇಳ್ಬೇಕು ಅಂದ್ರೆ 12:30 ನಾನು ಅಲ್ಲೊಬ್ಬ ಅಧಿಕಾರಿ ಜೊತೆ ಕೂತಿದ್ದೆ, MS ಬಿಲ್ಡಿಂಗ್ ಕೂತಿದ್ದೆ. ಆ ಅಧಿಕಾರಿಗೆ ಯಾರೊಬ್ರು ಫೋನ್ ಮಾಡ್ತಾರೆ. ನಾನು ಹೋಗ್ಬೇಕು ಅಂತ ಇರಲಿಲ್ಲ, ಯಾರೊಬ್ರು ಫೋನ್ ಮಾಡ್ತಾರೆ, ಪಾಸ್ ಬೇಕು ನಮ್ಗೆ, ಹೋಗ್ಬೇಕು, ಪಾಸ್ ಮಾತ್ರ ಕೊಡ್ತಿದಾರಂತೆ ಅಂತ. ಅವ್ರಿಗೆ ಹೌದಾ ಪಾಸ್ ಕೊಡ್ತೀಯಾರಾ ಅಂತಂದ್ಬಿಟ್ಟು ಅವ್ರು ಫೋನ್ ಮಾಡಿದ್ರು ಇನ್ನೊಬ್ಬ ಅಧಿಕಾರಿಗೆ, ಅಂದ್ರೆ ಪೊಲೀಸವ್ರಿಗೆ. ಅವರು ಹೌದು ಪಾಸ್ ಕೊಡ್ತಾ ಇದ್ದೀವಿ, ಈಗ ಒಂದು ಅರ್ಧ ಗಂಟೆ ಮುಂಚೆ ಅನೌನ್ಸ್ ಆಯ್ತು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 12:50 ಅರ್ಧ ಗಂಟೆ ಹಿಂದೆ ಅನೌನ್ಸ್ ಆಯ್ತು ಅಂದ್ರು. ಅಷ್ಟೊಳಗಡೆ ಏನಾಗಿತ್ತು ಅಂದ್ರೆ ಜನ ಅವ್ರವ್ರ ಮನೆಗಳ ಬಿಟ್ಟು ಬಂದ್ರು. ಆಮೇಲೆ ನಾನು ಅದೇ ರಸ್ತೆಯಲ್ಲಿ ಹೋಗಿದ್ದೀನಿ. ಕಬ್ಬನ್ ಪಾರ್ಕ್ ನಲ್ಲಿ ಎಲ್ಲಂದ್ರೆ ಅಲ್ಲಿ ಬೈಕ್ ಹಾಕಿದ್ರು, ಕಬ್ಬನ್ ಪಾರ್ಕ್ ಅಲ್ಲಿ ಎಲ್ಲಂದ್ರೆ ಅಲ್ಲಿ ಕಾರ್ ಹಾಕಿದ್ರು, ವಿಧಾನಸೌಧ ಸುತ್ತ, MS ಬಿಲ್ಡಿಂಗ್ ಸುತ್ತ ಮತ್ತು ಎಲ್ಲಾ ಕಡೆ, ಇನ್ಕ್ಲೂಡಿಂಗ್ ಈ ಕಡೆ ಯಾವುದು ನಮ್ಮ ವಿಲ್ಸನ್ ಗಾರ್ಡನ್ ವರ್ಗುನು ಗಾಡಿಗಳನ್ನ ಹಾಕ್ಬಿಟ್ಟು ಎಲ್ಲಂದ್ರೆ ಅಲ್ಲಿ ಹೋಗ್ತಾ ಇದ್ರು ಜನ. ಅಂದ್ರೆ ಅರ್ಥ ಏನು ಅಂದ್ರೆ, ಅದೇ ನೀವು ಆಗ್ಲೇ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ, ಕ್ರಿಕೆಟ್ ಮ್ಯಾಚ್ ನಡೆಯೋ ದಿವಸ ಹೆಂಗಾಗತ್ತೆ, ನಿಮ್ಗೆ ಸೆಂಟ್ ಜಾನ್ಸ್ ಕಾಲೇಜಲ್ಲಿ ಮಾತ್ರ ಹಾಕಿ, ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಹಾಕಿ ಅಂತ ಒಂದು ಕರೆಕ್ಟ್ ಮಾಹಿತಿ ಬರುತ್ತೆ. ಆ ಮಾಹಿತಿಗೆ ನೀವು ಸರ್ಕಾರದವರು ಯಾಕೆ ಇಷ್ಟೊಂದು ಆ ಥರ ತೋರಿಸಿ ಅವ್ರನ್ನ ಕರೆಸಿ ಇವತ್ತು ನೋಡಿ, ನಾನು ಹೇಳೋದು ರಮಾಕಾಂತ್, ಇದಕ್ಕೆ ಹೊಣೆಗಾರಿಕೆ ಬರಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು. ಇವ್ರು 3 ಜನ ಅತ್ಯಂತ ಮುಖ್ಯ. ಆಮೇಲೆ ಜಮೀರ್ ಅಹಮದ್, ಇವ್ರು 4 ಜನ ಏನಂದ್ರೆ, ಈಗ ಒಂದು ನಿಮಿಷ ನೋಡಿ, ಜಮೀರ್ ಅಹಮದ್ ಒಂದು ನಿಮಿಷ ನೋಡಿ, ಸ್ಟೇಜ್ ಮೇಲಲ್ಲ ನೋಡಿ, ನಿಮಗೆ ಏನಂದ್ರೆ ಅಭಿಮಾನಿಗಳಿಗೋಸ್ಕರ ನೀವು ಮಂತ್ರಿಗಳಿದ್ದೀರಾ, ನೀವು ಎಲ್ಲಾದ್ರೂ ಭೇಟಿ ಮಾಡ್ಕೊಳ್ಳಿ, ನಿಮ್ಮ ಮಕ್ಳು ಎಲ್ಲಾದ್ರೂ ಭೇಟಿ, ಮೊಮ್ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಟು ನೀವು ನಿಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಡ್ ಬರ್ತೀರ ಅಂದ್ರೆ ಬೇರೆಯವ್ರಿಗೆ ಅವ್ನ ಮೊಮ್ಮಕ್ಕಳು ಕರ್ಕೊಂಡು ನಾವ್ ಯಾಕೆ ಹೋಗ್ಬಾರ್ದು ಅಂದ್ಬಿಟ್ಟು ಜನ ಎಲ್ಲ ಬಂದ್ರು. ನೋಡಿ, ನೀವು ಜವಾಬ್ದಾರಿ ಇರ್ತಕ್ಕಂಥವ್ರು,
ನೀವು ಜವಾಬ್ದಾರಿ ಇರ್ತಕ್ಕಂಥವ್ರು ಹೇಳ್ಬೇಕಾಗಿರೋದು ಏನು ಅಂದರೆ, ನೋಡಪ್ಪ ನಾನು ಆ್ಯಸ್ ಎ ಮಂತ್ರಿ ಹೋಗ್ತಾ ಇದ್ದೀನಿ, ನನ್ನ ಮಕ್ಕಳೇ, ನನ್ನ ಮಕ್ಕಳು ಮೊಮ್ಮಕ್ಕಳು, ನನ್ನ ಮನೆಯವರೆಲ್ಲನೂ ಟಿ ವಿಲಿ ನೋಡ್ತಾ ಇದ್ದಾರೆ, ನೀವು ನೋಡಿ ಅಂತ ಹೇಳಿದರೆ ಒಂದು ಮಾರ್ಗದರ್ಶನ. ಓಕೆ, ಫೈನ್. ಬಡಿಗೇರ್ ಸರ್, ಒಂದು ಆರ್ಗನೈಸ್ಡ್ ಆಗಿ ಒಂದು ಈವೆಂಟು ಬೆಂಗಳೂರು ಕಂಡಕ್ಟ್ ಮಾಡೋದಕ್ಕೂ, ಅದು ಜಾತ್ರೆ ಆಗಲಿ ಮ್ಯಾಚ್ ಆಗಲಿ, ಅನ್ಆರ್ಗನೈಸ್ಡ್ ಆಗಿ ಅಥವಾ ಒಂದು ಸರಿಯಾದಂಥ ಕ್ಲಾರಿಟಿ ಇಲ್ಲದೆ ಎಲ್ಲಿ ನಡೀತಿದೆ ಅಂತಲೇ ಒಂದು ಅಂದಾಜು ಇಲ್ಲದೆ ನಡೆಯೋದಕ್ಕೂ ಏನು ವ್ಯತ್ಯಾಸ ಅಂತ ಹೇಳಿ ನಿನ್ನೆ ಘಟನೆ ಪ್ರೂವ್ ಮಾಡಿಬಿಡ್ತಾ? ಇದು ಒಂಥರ ಮಿಸ್ ಆರ್ಗನೈಸ್ಡ್ ಅಂತ ನಾನು ಹೇಳಿ ಬಯಸ್ತೀನಿ ಸರ್. ಆರ್ಗನೈಸ್ಕ್ಕಿಂತ ಇಲ್ಲಿ ಮಿಸ್ ಆರ್ಗನೈಸ್ ಆಯಿತು. ಸರಿಯಾಗಿ ಜನರಿಗೆ ಅಥವಾ ಈ ಅಭಿಮಾನಿಗಳಿಗೆ ಒಂದು ಮೆಸೇಜ್ ಹೋಗಲಿಲ್ಲ. ಅದು ಫ್ರೀ ಆಗಿದೆಯೋ ಅಥವಾ ಅದು ಟಿಕೆಟ್ನಿಂದಿದೆಯೋ ಅಂತ ಹೇಳಿ ಕನ್ಫ್ಯೂಸ್ ಆಗಿ ಕೊನೆಗೆ ಏನು ಸುದ್ದಿ ಬಂತಂದ್ರೆ ಎಲ್ಲ ಫ್ರೀ ಅಂದ ತಕ್ಷಣ ಜನ ಒಮ್ಮೆಲೆ ನುಗ್ಗಿ ಜಾಸ್ತಿ ಸಂಖ್ಯೆಯಲ್ಲಿ ಬಂದುಬಿಟ್ರು. ಓಕೆ, ಇದು ಆರ್ಗನೈಸ್ಗಿಂತ ಮಿಸ್ ಆರ್ಗನೈಸೇ ಜಾಸ್ತಿ ಆಗಿದೆ. ಮತ್ತು ಸರಿಯಾಗಿ ಜನರಿಗೆ ಒಂದು ಈ ಬಗ್ಗೆ ಸರಿಯಾದ ತಿಳುವಳಿಕೆ ಹೋಗಲಿಲ್ಲ, ಮೆಸೇಜ್ ಹೋಗಲಿಲ್ಲ. ಅಲ್ಲಿ ಇಷ್ಟೇ ಜನಕ್ಕೆ ಬಿಡ್ತಾರೆ. ಫ್ರೀ ಅಂದ ತಕ್ಷಣ ಎಲ್ಲ ಜನ ಎಲ್ಲಿ ಬಂದಲ್ಲಿ ನುಗ್ಗಿಬಿಟ್ರು ಸ್ಟೇಡಿಯಂ ಹತ್ರ. ಯಾಕಂದ್ರೆ ಇಲ್ಲಿ ಎಲ್ಲ ಕಡೆನೂ ಬಿಡಲ್ಲ ಅಂದ್ರೆ ಸ್ಟೇಡಿಯಂ ಹತ್ರ ಜಾಸ್ತಿ ಆಯ್ತು ಜನ. ಇದರಿಂದ ಮಿಸ್ ಆರ್ಗನೈಸ್ ಆಗಿದೆ ಅಂತ ನಾನು ಅಭಿಪ್ರಾಯ ಪಡ್ತೀನಿ. ಫೈನ್. ಇನ್ನೊಂದು ಬಡಿಗೇರ್ ಸರ್, ಇಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ನಾವು ಮ್ಯಾಚ್ ಗೆದ್ದ ಮೇಲೆ, ನಾನು ಎಲ್ಲ ಅಭಿಮಾನಿಗಳು ಅಂತಲೂ ಹೇಳ್ತಿಲ್ಲ, RCBಗೆ ತುಂಬ ಡೈಹಾರ್ಡ್ ಫ್ಯಾನ್ಸ್ ಇದ್ದಾರೆ, ಮನಸ್ಸಲ್ಲೇ ಆರಾಧನೆ ಮಾಡೋರು ಇದ್ದಾರೆ, 18 ವರ್ಷ ಕದಲದಂತಹ ಒಂದು ಬದ್ಧತೆ ಇಟ್ಕೊಂಡು, ಪ್ರೀತಿ ಇಟ್ಕೊಂಡು, ವಿಶ್ವಾಸ ಇಟ್ಕೊಂಡು, ಅಭಿಮಾನ ಇಟ್ಕೊಂಡು ಮುಂದುವರೆದಿರ್ತಕ್ಕಂಥವ್ರು ಇದ್ದಾರೆ. ಆದರೆ ಕೆಲವು ಕಿಡಿಗೇಡಿಗಳ ಬಿಹೇವಿಯರನ್ನು ಮಂಗಳವಾರ ರಾತ್ರಿನೇ ನಾವು ನೋಡಿದ ಮೇಲೂ, ನಾನು ಹೇಳಿದ್ನಲ್ಲ, ಪೊಲೀಸ್ ವೆಹಿಕಲ್ನ ಸೈರನ್ಗೆ ಡ್ಯಾನ್ಸ್ ಮಾಡಿದವರಿದ್ದಾರೆ, ಪೊಲೀಸ್ ವೆಹಿಕಲ್ ಸೈರನ್ಗೆ ಪೊಲೀಸರನ್ನೇ ಪಕ್ಕಕ್ಕೆ ತಳ್ಳಿದವರಿದ್ದಾರೆ. ನಾವು RCB ಏನು ಗೊತ್ತಾ, CSK ಅಲ್ಲ, ಅದಲ್ಲ ಇದಲ್ಲ, ಈ ಥರ ಮಾತಾಡೋರು ಇದ್ದಾರೆ. ಹೀಗಿದ್ದಾಗ ಮಾರನೆಯ ದಿನದ ಬಿಹೇವಿಯರ್ ಬಗ್ಗೆ ಒಂದು ಸಣ್ಣ ಅಂದಾಜಾದರೂ ಡಿಪಾರ್ಟ್ಮೆಂಟ್ಗಾದರೂ ಇರಬೇಕಾಗಿತ್ತಲ್ವಾ ಅಂತ. ನೀವು ಹೇಳೋದು ನಿಜ ರಮಾಕಾಂತ್. ಇಲ್ಲಿ ಸ್ವಲ್ಪ ಅವ್ರ ಕಾಂಟ್ರಿಬ್ಯೂಷನ್ ಕಾಣಿಸ್ತದೆ. ಯಾಕಂದ್ರೆ ಇಲ್ಲಿ ಹೆಚ್ಚಾಗಿ ಗಲಾಟೆ ಮಾಡೋದು ಕಿಡಿಗೇಡಿಗಳೇ ಜಾಸ್ತಿ. ಅವ್ರು ಯಾರ್ದು ಇದನ್ನ ಮಾಡಲ್ಲ, ನುಗ್ಗುತ್ತಾ ಇರ್ತಾರೆ. ಅವರಿಂದನೇ ಇದು ಮಿಸ್ಆರ್ಗನೈಸ್ ಆಗಿ ಕಿಡಿಗೇಡಿಗಳಿಂದ ಈ ಘಟನೆ ಆಗಿದೆ ಹೊರತು ಲಾ ಅಬೈಡಿಂಗ್ ಅಂತ ಅನಿಸಲ್ಲ ಇದು. ಯಾಕಂದ್ರೆ ಅಲ್ಲಿ ಅವ್ರ ಜೊತೆ ಇವರು ಸೇರ್ಕೊಂಡ್ಬಿಡ್ತಾರೆ. ಅದು ಅನ್ಕಂಟ್ರೋಲ್ ಆದಾಗ ಈ ಕಿಡಿಗೇಡಿಗಳಂತ ಜನ ಅಲ್ಲಿ ಏನ್ ಮಾಡ್ತಾರೆ, ಮಿಸ್ಯೂಸ್ ಮಾಡ್ಕೊತಾರೆ. ಅವ್ರು ಯಾರು ಮಾತು ಕೇಳಲ್ಲ, ನುಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಎಳೆದಾಡ್ತಾರೆ. ಅವ್ರಿಗೆ ಯಾವ್ದು ಇದಿರಲ್ಲ. ಆಮೇಲೆ ಅಂತ ಕಿಡಿಗಳು ಇದರಲ್ಲಿ ಬಂದು ಒಳಗೆ ಬಂದಿರೋ ಸಾಧ್ಯತೆ ಜಾಸ್ತಿ ಇದೆ. ಅವರಿಂದಾನೇ ಈ ಘಟನೆಗಳು ಇದೊಂದು ಕುಂಭ ಕೊಟ್ಟಂಗೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ನಟರಾಜ್ ಗೌಡ್ರೆ, ಪಾಠ ಏನು ಇದರಿಂದ? ಪಾಠ ಏನು, ಪಶ್ಚಾತ್ತಾಪ ಏನು ನಿಮ್ಮದು ಅಂತ? ಈಗ ನೋಡಿ, ಅಲ್ಲಿ ಬಂದಂತಹ ಯುವಕರಿದ್ದಾರಲ್ಲ, 95%, 97% ಯುವಕರೇ ಬಂದಿದ್ದು. ಎಲ್ಲ ಅಂಡರ್ 30ನೇ, ಎಲ್ಲ 25, ಅಂಡರ್ 30, ಅಂಡರ್ 25 ಆ ಥರದಲ್ಲ ಬಂದಿದ್ದು. ಅದರೊಳಗೆ ಮೋರ್ ದೆನ್ 80% ಎಲ್ಲ ಯಾರು ವಾಹನಗಳು ತೊಗೊಂಬಂದಿಲ್ಲ, ಎಲ್ಲ ಮೆಟ್ರೋ ಮತ್ತು ಬಸ್ಗಳು ಬಂದಿದ್ದಾರೆ. 9 ಲಕ್ಷ ಜನ ಟ್ರಾವೆಲ್ ಮಾಡಿದ್ದಾರೆ ಅಂತ, ಅದ್ರಲ್ಲಿ ನೌಕರರು ಸೇರಿಸ್ಕೊಳ್ಳೋಣ ಇರಲಿ, ಅಂದಾಜು ಮೆಟ್ರೋ ಮತ್ತು ಬಸ್ಗಳು ಬಂದಿದ್ದಾರೆ. ಸುಮಾರು 3 ಗಂಟೆ ಹೊತ್ತಿಗೆ ಮೆಟ್ರೋ ಎಲ್ಲ ಕಡೆ ಸ್ಥಗಿತ ಆಗಿತ್ತು. ಜನಗಳು ಇನ್ನೂ ಬರೋದನ್ನು ತಡೆದು ಎಲ್ಲ ಕಡೆ ದುರ್ದುಂದನೆ ನಿಲ್ಲಿಸಿದ್ದಾರೆ, ಜನ ಅಲ್ಲಿಗೆ ಬರೋದನ್ನು. ಆದಾಗ್ಯೂ ಕೂಡ ಈ ರೀತಿಯ ಒಂದು ಅನಾಹುತ ಆಗಿದೆ, ದುರಂತ ಆಗಿದೆ, 11 ಜನ ಸಾವಾಗಿದೆ. ಸರ್ಕಾರ ಅವ್ರಿಗೆ ಕಾಂಪನ್ಸೇಷನ್ ಕೊಡ್ಬೋದು, ಗಾಯ ಆಗಿರೋರಿಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೋದು, ಅವೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇದು ಮರುಕಳಿಸಬಾರ್ದು. ನಾವು ಡಾಕ್ಟರ್ ರಾಜ್ಕುಮಾರ್ ಸತ್ತಾಗ ಆದಂತಹ ದುರ್ಘಟನೆ ನೆನೆಸ್ಕೊಂಡು, ಆದಮೇಲೆ ಅಂಬರೀಷ್ ಸತ್ತ ಮೇಲೂ ಕೂಡ ಶಾಂತಿಯುತವಾಗಿ ಮಾಡಿದ್ರು. ಅಪ್ಪು ಸತ್ತಾಗ, ಪುನೀತ್ ರಾಜ್ಕುಮಾರ್ ಸತ್ತಾಗ ಇಡೀ ಎಷ್ಟು 20 ಲಕ್ಷ ಜನ, ಅದೆಲ್ಲ ಎಷ್ಟು ಶಾಂತಿಯುತವಾಗಿತ್ತು. ಈ ಘಟನೆ ಇದೆಯಲ್ಲ, ಈ ಘಟನೆ ಮುಂದಕ್ಕೆ ಪಾಠ ಆಗಬೇಕು. ಈ ರೀತಿ ಯಾವುದೇ ರೀತಿ ಆಗುವ ಸರ್ಕಾರಕ್ಕೆ ಹೊಣೆಗಾರಿಕೆ ಇಲ್ಲ ಅಂತಲ್ಲ, ಅದಕ್ಕೇ ಮ್ಯಾಜಿಸ್ಟ್ರೇಟ್ ತನಿಖೆ ಇದೆಯಲ್ಲ, ಆ ತನಿಖೆಯಲ್ಲಿ ವರದಿ ಸುಮ್ಮನೆ ಮಾಡಿಸೋದಲ್ಲ. ಒಂದು ತಪ್ಪಿತಸ್ಥರನ್ನ ಒಂದು ಫಿಕ್ಸ್ ಮಾಡೋದು ಒಂದಾಗ್ತದೆ. ಎರಡನೇದು, ಮುಂದಕ್ಕೆ ಇದು ಮರುಕಳಿಸಬಾರ್ದು. ಇದರಿಂದ ಏನು ತಗೋಬೇಕು, KC ಇದಾಗಬಹುದು, ಸರ್ಕಾರ ಆಗಬಹುದು, ಇಲ್ಲಿಂದ ಪೊಲೀಸ್ ಇಲಾಖೆ ಆಗ್ಬೋದು. ಈಗ ಕಮಿಷನರು ಇದು ಮಾಡಲೇ ಕೂಡದು, ಇಲ್ಲಿ ಇಷ್ಟು ಗಂಟೆಗೆ ಸ್ಟಾಪ್ ಮಾಡಲೇಬೇಕು, ಇಷ್ಟು ಜನ ಆಗ್ತಾರೆ ಅಂತ ಇಂಟೆಲಿಜೆನ್ಸ್ ಇರುತ್ತೆ, ಎಲ್ಲ ಇರುತ್ತೆ, ಮಾಹಿತಿ ಇರುತ್ತೆ. ಎಲ್ಲೋ ಸಣ್ಣ ಪುಟ್ಟ ಲೋಪಗಳು ಇದ್ದೇ ಇದೆ, ಇಲ್ಲ ಅಂತಿಲ್ಲ. 11 ಜನ ಸಾವಿದೆಯಲ್ಲ, ಮುಂದೆ ಮರುಕಳಿಸಬಾರ್ದು. ಆ ರೀತಿಯಾಗಿ ಒಂದು ಕಠಿಣವಾದ ತೀರ್ಮಾನವನ್ನು ಸರ್ಕಾರ ಮಾಡುತ್ತೆ, ಮಾಡಬೇಕು. ಮುಂದೆ ಇದು ಮರುಕಳಿಸಬಾರ್ದು, ಅದೊಂದೇ ನಮ್ಮ ಬಯಕೆ. ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಅಶೋಕ್ ಗೌಡ್ರೆ, ಥ್ಯಾಂಕ್ ಯು ಬಡಿಗೇರ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. 11 ಜನರ ಸಾವು, 11 ಜನರ ಆಟ ನೋಡೋ ಸಲುವಾಗಿ, 11 ಜನರ ಆಟಕ್ಕಾಗಿ ತುಂಬ ಬೇಸರದ ಸಂಗತಿ ಇದು. ಇನ್ನು ಮೇಲೆ ಎಲ್ಲರ ತಪ್ಪುಗಳು ಇದೆ ಇದರಲ್ಲಿ. ಬರೀ ಸರ್ಕಾರ ತಪ್ಪ ಇಲ್ಲ, ಬರೀ ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರ ತಪ್ಪಿದೆಯಾ, ಅಥವಾ ಬರೀ ಪೊಲೀಸರು ಕಡಿಮೆ ಇದ್ದಿದ್ದೇ ಒಂದು ತಪ್ಪ, ಅಭಿಮಾನಿಗಳ ಬಿಹೇವಿಯರ್, ಎಲ್ಲರೂ ಅಂತಲ್ಲ, ಕೆಲವರು ಗೇಟ್ ತೆಗಿಲ್ಲ ಅಂದ ತಕ್ಷಣ
ತಳ್ಳಾದರೂ ಸರಿ, ನೂಕಾದರೂ ಸರಿ, ಬಿದ್ದೋರ ಮೇಲೆ ನಡ್ಕೊಂಡು ಹೋಗಾದರೂ ಸರಿ, ಯಾರಾದರೂ ಪ್ರಾಣ ಹೋದ್ರಾದರೂ ಸರಿ, ನಾವು ಒಳಗಡೆ ಹೋಗಬೇಕು ಅನ್ನೋ ಧಾವಂತ ಇತ್ತಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಆ ಧಾವಂತ ಇವತ್ತು ಪ್ರಾಣ ತೆಗೆದಿರೋದು. ನಾವು ಹೋಗಲೇಬೇಕು, ಒಳಗಡೆ ನುಗ್ಗಲೇಬೇಕು, ಏನಾದರೂ ಆಗಿಬಿಡಲಿ ಅನ್ನೋ ಒಂದು ಜಿದ್ದಿಗೆ ಬಿದ್ದಿದೆಯಲ್ಲ, ಬಹುಶಃ 11 ಜನರ ಪ್ರಾಣ ಹೋಗಲಿಕ್ಕೆ ಅದೇ ಕಾರಣ. 11 ಜನರ ಪ್ರಾಣ ಹೋಗಿರೋ ಸ್ಥಿತಿ ಇದೆಯಲ್ಲ, ಯಾರ್ಯಾರಿಗೂ ಬರಬಾರ್ದು. ಏನೋ ಗುಂಡು ಹಾರಿಸ್ದಾಗ ಒಂದು ಗುಂಡಿಗೆ ಸತ್ತು ಹೋಗ್ಬಿಡೋದಲ್ಲ ರೀ ಅದು. ಅವನು ಉಸಿರಾಡೋಕ್ಕೆ ಆಮ್ಲಜನಕ ಸಿಕ್ಕಲಿಲ್ಲ ಅಂಥೇಳಿ ಒದ್ದಾಡಿ 5ರಿಂದ 10 ನಿಮಿಷಗಳ ಕಾಲ ಒದ್ದಾಡಿ ಸಾಯೋ ಸ್ಥಿತಿ ಅದು.